ಇಲ್ಲ ಇಲ್ಲ, ವರಿಷ್ಠ ತೀರ್ಮಾನ ತಗೊಂಡಿದ್ದಾರೆ. ವರಿಷ್ಠ ತೀರ್ಮಾನಕ್ಕೆಲ್ಲ ಬದ್ಧವಾಗಿರ್ತಾರೆ. ತಲೆದಂಡ ಆಗಿದೆ ಸರ್ ಎಲ್ಲರೂ. ಪ್ರಮುಖವಾಗಿ ಅವರು ಮಾತಾಡಿರುವಂಥ ಮಾತುಗಳು ಅವ್ರಿಗೆ ಮುಳುವಾಯ್ತಾ ಅನ್ನೋಂಥದ್ದು ಸರ್? ಅದು ನನಗೆ ಗೊತ್ತಿಲ್ಲ. ಇದು ವರಿಷ್ಠ ತೀರ್ಮಾನ, ನಮ್ಮ ರಾಷ್ಟ್ರ ನಾಯಕರ ತೀರ್ಮಾನ. ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವೆಲ್ಲರೂ ಕೂಡ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶಿಸ್ತಿನ ಮೇಲೆ ನಡೆಯುವಂಥ ಪಕ್ಷ ಇದು. ಸೊ ಇವತ್ತು ವರಿಷ್ಠ ತೀರ್ಮಾನ ಮಾಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅವ್ರ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗ್ತದೆ. ಎಲ್ಲರೂ ಕೂಡ ಅದನ್ನು ಮಾಡಿದ್ದಾರೆ. ರಾಜಣ್ಣವರೇ ಹೇಳ್ತಾರೆ ಸರ್, ಇದ್ರ ಹಿಂದೆ ಮಹಾನಾಯಕ ಇದ್ದಾರೆ, ಸೇಡಿನ ರಾಜಕಾರಣ ನಡೀತಾ ಇದೆ. ನೋಡಿ, ಇಲ್ಲಿ ರಾಜ್ಯದಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಅಧಿಕಾರ ಇಲ್ಲ. ಏನೇ ಮಾಡಬೇಕಾದ್ರೂ ವರಿಷ್ಠರ ಮೇಲೆ ನಾವೆಲ್ಲರೂ ಕೂಡ ಮಾನ್ಯ ಖರ್ಗೆ ಸಾಹೇಬರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ, ಈ 4 ಜನ ಇದ್ದಾರೆ, ಸುರ್ಜೇವಾಲರಿದ್ದಾರೆ, ವೇಣುಗೋಪಾಲರಿದ್ದಾರೆ. ಹೈಕಮಾಂಡಲ್ಲಿ ನಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ. ಬಿಜೆಪಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಕೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಈ ವಿಚಾರವಾಗಿ. ನೋಡಿ, ಇದು ಕಾಂಗ್ರೆಸ್ ಪಕ್ಷ ಆಂತರಿಕ ವಿಚಾರ. ಇದರಲ್ಲಿ ಬಿ ಜೆ ಪಿ ಅನ್ನೋದು ಶಬ್ದ ಬರಲ್ಲ. ಬಿ ಜೆ ಪಿಗೂ ನಮಗೂ ಏನು, ಬಿ ಜೆ ಪಿಗೂ ನಮಗೂ ಏನು, ನಮ್ಮ ಅಧಿಕಾರ ಇದೆ. ನಾವೇ ಮಿನಿಸ್ಟರ್ ಮಾಡಿದವರು, ಬಿ ಜೆ ಪಿಯವರು ಮಿನಿಸ್ಟರ್ ಮಾಡಿದವರಲ್ಲ. ಅವರು ಬಿ ಜೆ ಪಿ ಶಾಸಕರೇ ಅಲ್ಲ. ಅವರು ನಮ್ಮ ಪಕ್ಷದವರು, ನಮ್ಮ ನಾಯಕರವರು. ಕೆಲವು ಸಂದರ್ಭದಲ್ಲಿ ಆಗ್ತದೆ. ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ? ಬಿ ಜೆ ಪಿ ಯಾತಕ್ಕೆ ಮಾತಾಡ್ತಾರೆ? ಅವ್ರ ಪಕ್ಷ ಶುದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅವರು ಅಂದರೆ ತಾವು ಮಾತಾಡೋಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ರು. ಹಿಂದೆ ಯಾವಾಗಲೂ ಕೂಡ ಅವ್ರು ಮಾತಾಡೋ ನೋಟಿಸಲ್ಲಿ ಏನೂ ಇರಲಿಲ್ಲ. ಆದರೆ ಮತಗಳ್ಳತನದ ವಿಚಾರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ ತಕ್ಷಣವೇ ವಜನೆ ಆಗೋದ್ರು. ನೋಡಿ, ಅದು ಹೈಕಮಾಂಡ್ ಅವ್ರಿಗಿರೋ ಶಕ್ತಿ ಇದೆ, ಅವ್ರು ಮಾಡ್ತಾರೆ. ನನಗೆ ಗೊತ್ತಿಲ್ಲ. ಕೇವಲ ಇದೊಬ್ಬರೇ ಅಲ್ಲ, ಸತಿಯಾಗಿ ಮಾತಾಡಿದ್ರೆ ಇದು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮೆಸೇಜ್ ಕೊಡ್ತಾರೆ ಸರ್ ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಗೊತ್ತು, ಶಿಸ್ತಿನ ಒಂದು ಪಕ್ಷ ಇದು. ಶಿಸ್ತನ್ನು ಪಾಲನೆ ಮಾಡದೆ ಹೋದರೆ ಕಷ್ಟ. ಎಲ್ಲರೂ ನಾವು ಶಿಸ್ತವಾಗಿ ಇರಬೇಕಾಗ್ತದೆ. ಕೇವಲ ಒಂದೇ ವಿಕೆಟ್ ಅಲ್ಲ.